Morning. Okay, today's topic is comparison test. Okay, comparison test ಅಲ್ಲಿ ಯಾವ ಏನೇನ ಕಂಪ್ಯಾರಿಸನ್ ಮಾಡ್ತಾರೆ, ಒಂದು ವಸ್ತು ಕಂಪ್ಯಾರಿಸನ್ ಮಾಡೋದಾಗಿರ್ಬೋದು, ಒಂದು ಮನುಷ್ಯನ ಕಂಪ್ಯಾರಿಸನ್ ಮಾಡೋದಾಗಿರ್ಬೋದು, ಒಂದು ರಿಲೇಟೆಡ್ ಟು ಐಟಮ್ ಕಂಪ್ಯಾರಿಸನ್ ಮಾಡೋದಾಗಿರ್ಬೋದು, ಅಥವಾ ಒಂದು ಮಾರ್ಕ್ಸ್ ಕಂಪ್ಯಾರಿಸನ್ ಮಾಡೋದಾಗಿರ್ಬೋದು, ಯಾವ್ದು ಕಂಪ್ಯಾರಿಸನ್ ಬರುತ್ತೆ ಅದನ್ನ ಕಂಪ್ಯಾರಿಸನ್ ಮಾಡ್ತಾ ಹೋಗ್ತೀವಿ. ಅದರಲ್ಲಿ ಫಸ್ಟ್ ಯಾರು ಬರ್ತದೆ, ಸೆಕೆಂಡ್ ಯಾರು ಬರ್ತದೆ, ಥರ್ಡ್ ಯಾರು ಬರ್ತದೆ, ಮಿಡಲ್ ಅಲ್ಲಿ ಏನು ಬರುತ್ತೆ, ಆ ತರ ಕಂಡಿಡಿಯತ್ತೆ ಕಂಪ್ಯಾರಿಸನ್ ಟೆಸ್ಟ್ ಅಲ್ಲಿ ಅರೇಂಜ್ ಆಗುತ್ತೆ. ಓಕೆನಾ? ಅದರಲ್ಲಿ ಫಸ್ಟ್ ಬೇಸಿಕ್ ಆಗಿ ನಾವ್ ಏನ್ ತಿಳ್ಕೊಂಬೋದು, ಇಫ್ ದಟ್ ಕ್ವಶನ್ ಅಲ್ಲಿ ಏನಂತ ಕೇಳ್ಬೋದು, ಎ ಈಸ್ ಟಾಲರ್ ದೆನ್ ಬಿ ಏನಂತ ಕೇಳ್ತಿದ್ದಾರೆ. If A is taller than B ಅಂತ ಬಂತು, ಇದನ್ನ ಯಾವ ತರ ರೆಪ್ರೆಸೆಂಟ್ ಮಾಡ್ತೀರಾ? ಎ ಉದ್ದಕ್ಕಿದ್ದಾನ, ಬಿ ಉದ್ದಕ್ಕಿದ್ದಾನ, ಅದೇ ಟಾಲರ್ ದೆನ್ ಬಿ ಅಂತ ಈ ತರ ಕೊಟ್ಟಾಗ ಏನಾಗಿರುತ್ತೆ, ಎ ಈ ತರ ಹೇಳಿದಾಗ ಎ ಯು ಫಸ್ಟ್ ಎ ಇರ್ತಾರೆ, ಅದಾದ್ಮೇಲೆ ಬಿ ಇರ್ತಾರೆ. ಇವರು ಎ ಉದ್ದ ಇರ್ತಾರೆ, ಬಿ ಬಂದು ಕುಳ್ಳ ಇರ್ತಾರೆ. ನೆಕ್ಸ್ಟ್ ಎ ಈಸ್ ಶಾರ್ಟರ್ ದೆನ್ ಬಿ. ನೆಕ್ಸ್ಟ್ ಏನಂತ ಕೇಳ್ತಾರೆ, ನೆಕ್ಸ್ಟ್ ಪಾಯಿಂಟ್ ಇವೆಲ್ಲ ಬೇಸಿಕ್ಸ್ ಅಪ್ಪ. ಎ ಸಾರಿ ಬಿ ಈಸ್ ಶಾರ್ಟರ್ ದೆನ್ ಏನು ಹೇಳಿದ್ರು, ಎ ಈಸ್ ಶಾರ್ಟರ್ ದೆನ್ ಬಿ ಅಂದ್ರೆ ಈಗ ಯಾವ ತರ ಬರೀತೀರಾ, ಎ ಅಂದ್ರೆ ಎ ಬಂದು ಕುಳ್ಳ ಇದ್ದು ಯಾರು ಉದ್ದ ಇರ್ತಾರೆ, ಆಯ್ತಾ? ಈ ತರ ಕೇಳಿದ್ರೆ ಇಫ್ ಎ ಈಸ್ ಟಾಲರ್ ದೆನ್ ಬಿ ಬಟ್ ಸಿ ಈಸ್ ಶಾರ್ಟರ್, ಎ ಈಸ್ ಟಾಲರ್ ದೆನ್ ಬಿ ಬಟ್ ಸಿ ಈಸ್ ಶಾರ್ಟರ್. ಶಾರ್ಟರ್ ಅಂದ್ರೆ ಕನ್ನಡದಲ್ಲಿ ಹೇಳ್ತೀನಿ, ಎ ಯು ಬಿ ಗಿಂತ ಎತ್ತರ ಆದರೆ ಸಿ ಗಿಂತ ಕುಳ್ಳ. ನೋಡಿ ಫಸ್ಟ್ ಎ ಈಸ್ ಟಾಲರ್ ದೆನ್ ಬಿ, ಎ ಉದ್ದನಾ, ಎ ಈಸ್ ಟಾಲರ್ ದೆನ್ ಬಿ ಬಟ್ ಬಿ ಈಸ್ ಇಲ್ಲ ಆಯ್ತು, ಬಟ್ ಸಿ ಈಸ್ ಶಾರ್ಟರ್ ಅಂದ್ರೆ ಸಿ ಗಿಂತ ಕುಳ್ಳ ಅಲ್ವಾ, ಅರ್ಥ ಆಯ್ತಾ? ನೆಕ್ಸ್ಟ್ ಇದೇ ತರ ಕೇಳಿಕೊಂಡು ಎ ಬಿ ಸಿ ಡಿ ಇ, ಎ ಬಿ ಸಿ ಡಿ ಇ ಮತ್ತು ಈ ಗಳಲ್ಲಿ ಎ ಯು ಕೇವಲ ಬಿ ಗಿಂತ ಎತ್ತರ, ಮೀನ್ಸ್ ಎ ಬಿ ಸಿ ಡಿ and E is ABCD is only ABCD is only shorter sorry A is only shorter than B. ಅಷ್ಟು ಜನ ಇರ್ತಾರೆ ABCD E ಅನ್ನೋರು, A is only shorter than B ಅಂದ್ರೆ A B C D and E sorry and E, A is only shorter than B. ಅಂದ್ರೆ ಏನ್ ಹೇಳ್ತಿದ್ದಾರೆ, ಈ 5 ಜನ ಇರ್ತಾರಲ್ವಾ, ಈ ಬಿ ಅಂದ್ರೆ ನೋಡಿ ಇಲ್ಲಿ ಯಾರು ಬರ್ತಾರೆ ಹೇಳಿ, ನೋಡಿ ಬಿ ಒಬ್ರು ಇಲ್ಲಿದ್ರೆ ಬಿ ಗಿಂತ ಶಾರ್ಟ್, ಎ ಈಸ್ ಓನ್ಲಿ ಶಾರ್ಟರ್ ಅಂದ್ರೆ ಬಿ ಕುಳ್ಳೆ ಇರ್ತಾರಲ್ಲ ಅವ್ರಿಗಿಂತ ಒಬ್ರಿಗೆ ಮಾತ್ರ ಕಮ್ಮಿ ಅಂದ್ರೆ ಇಲ್ಲಿ ಎ ಬರ್ತಾರೆ, ಇನ್ ಮಿಕ್ದವರೆಲ್ಲ ಇಲ್ಲೆಲ್ಲ ಇರ್ತಾರೆ. ಅರ್ಥ ಆಯ್ತಾ?
ನಿಮಿಷ ಕನ್ನಡದಲ್ಲಿ ಹೇಳ್ತೀನಿ. ಎ ಬಿ ಸಿ ಡಿ ಮತ್ತು ಇ ಎ ಯು ಕೇವಲ ಬಿ ಗಿಂತ ಎತ್ತರ. ಸಾರಿ ಶಾರ್ಟರ್ ಅಂತ ಹಾಕಿದ್ದೀನಿ, ಶಾರ್ಟರ್ ಅಂತ ಕೊಟ್ರೆ ಇಲ್ಲಿ ಎ ಬರ್ತಾರೆ, ಇಲ್ಲಿ ಬಿ ಬರ್ತಾರೆ. ಶಾರ್ಟರ್. ಅದೇ ಎ ಈಸ್ ಓನ್ಲಿ ಟಾಲರ್ ದೆನ್ ಬಿ ಅಂತಿದ್ರೆ ಫಸ್ಟ್ ಪದದಿಂದ ಓಕೆನಾ? ಓನ್ಲಿ ಟಾಲರ್ ದೆನ್ ಶಾರ್ಟರ್ ದೆನ್ ಬಿ ಅಂತ ಹೇಳ್ತಿದ್ರಲ್ಲ, ಮಿಕ್ತವ್ರಿಗೆ ಎಲ್ಲ ಎ ಹೈಟ್ ಆಗಿ ಇರ್ತದಲ್ಲ, ಹೇಗಾಗ್ತದೆ ಈಗ? ಎಲ್ಲವರೇನ ಗೊತ್ತಿಲ್ವಲ್ಲ ಅವರು. ಈಗ ಬಿ ಇಲ್ಲಿ ಬಂತು ಅಂದ್ರೆ ಎ ಇಲ್ಲಿ ಬರಲೇಬೇಕು ಎಲ್ಲರಾಗಲಿ, ಲಾಸ್ಟ್ ಅಲ್ಲಿ ಅದಕ್ಕೋಸ್ಕರ ತಿಳಿಸಿ. ಈಗ ಎ ಶಾರ್ಟರ್ ಎಲ್ಲರಲ್ಲಿ ಒಂದು ಪಾಯಿಂಟ್ ಕುಣಿಸಿರ್ತೀವಿ, ಇವರ ಎಗಿಂತ ಇಲ್ಲಿ ಬರ್ತಿರ್ತೀವಿ, ಇನ್ನ ಚೇಂಜಸ್ ಇರುತ್ತೆ. ಅವ್ರು ಕಂಪ್ಯಾರಿಸನ್ ಮಾಡ್ತಿಲ್ವಲ್ಲ ನಮ್ಗೆ, ಅರ್ಥ ಆಯ್ತಾ? ನಿಮಿಷ ಎ ಬಿ ಸಿ ಡಿ ಒಂದು ನಿಮಿಷ ಇರಪ್ಪ. ಎ ಬಿ ಸಿ ಡಿ ಮತ್ತು ಇ ಎ ಈಸ್ ಓನ್ಲಿ ಶಾರ್ಟರ್ ದೆನ್ ಬಿ. ಓನ್ಲಿ ಶಾರ್ಟರ್ ದೆನ್ ಬಿ ಅಂದ್ರೆ ಫಸ್ಟ್ ಬಿ ಬರ್ತಾರೆ. ಯಾರು ಬರ್ತಾರೆ? ಬಿಗಿಂತ ಓನ್ಲಿ ಅಂತ ಕೇಳೋದ್ರಿಂದ ಫಸ್ಟ್ ಓನ್ಲಿ ಕೇಳಿದ್ರೆ ಎ ಈಸ್ ಶಾರ್ಟರ್ ದೆನ್ ಬಿ ಅಂತಿದ್ರೆ ಎಲ್ಲಿ ಬೇಕಾದ್ರೂ ಬರಿಬಹುದಾಯ್ತು. ಓನ್ಲಿ ಅಂದ್ರೆ ಬಿಗಿಂತ ಮಾತ್ರ ಅವ್ನು ಕುಳ್ಳ. ಏನ್ ಹೇಳಿ? ಮಾತ್ರ ಅವ್ನು ಕುಳ್ಳ ಆಗಿರ್ತಾರೆ. ಇನ್ ಮಿಕ್ಕಿದವರು ಇಲ್ಲೆಲ್ಲ ಓನ್ಲಿ ಶಾರ್ಟರ್ ದೆನ್ ಬಿ ಅಂದ್ರೆ ಬಿಗಿಂತ ಮಾತ್ರ ಅವ್ನು ಕುಳ್ಳ. ಅರ್ಥ ಆಯ್ತಾ? ಮಾಡ್ತೇವೆ. ನೆಕ್ಸ್ಟ್ ಈ ಎ ಈಸ್ ಓನ್ ಬಿ ಅಂದ್ರೆ ಇಲ್ಲಿ ಹೇಳಿ, ಈಗ ಏನ್ ಹೇಳ್ತಿದ್ರೆ ಬಿ ಅಂತ ಇದ್ದಾನಲ್ಲ ಅವನಿಗಿಂತ ಒಬ್ನೇ ದೊಡ್ಡವನು. ಯಾರು? ಎ. ನೀವು ಒಬ್ಬಂಗ್ ಮಾತ್ರ ದೊಡ್ಡವನು ಅಂತ ಹೇಳ್ತಾ ಇರೋದು. ಏನ್ ಹೇಳಿ? ಇವ್ರು ಒಬ್ರು ಮಾತ್ರ. ಇಲ್ಲಿ ಬಿ ಇದ್ರೆ ಇಲ್ಲಿ ಎ, ಮಿಕ್ದವರು ಇಲ್ಲೆಲ್ಲ ಇರ್ತಾರೆ. ಅರ್ಥ ಆಯ್ತಾ? ಬರ್ಕೊಳ್ಳಿ. ಆಯ್ತಾ? ನೆಕ್ಸ್ಟ್ ಕ್ವಶನ್. ಓಕೆ, ಕ್ವಶನ್ ನೋಡಿ. ರಮ್ಯಾ ಇಸ್ ಪ್ರಿಟಿಯರ್ ದೆನ್ ರಶ್ಮಿ ಬಟ್ ನಾಟ್ ಆಸ್ ಪ್ರಿಟಿ ಆಸ್ ರೇಖಾ. ದೆನ್ ಅಂದ್ರೆ ಏನ್ ಹೇಳ್ತಿದ್ದಾರೆ? ಹೌದಪ್ಪ, ಈ ಕ್ವಶನ್ ನೋಡಿ ಆನ್ಸರ್ ಯಾವುದು ಕರೆಕ್ಟ್ ಆಗಿದೆ. ರಮ್ಯಾ ಈಸ್ ಪ್ರಿಟಿಯರ್ ದೆನ್ ರಶ್ಮಿ ಅಂದ್ರೆ ಏನೋ ಅರ್ಥ? ರಮ್ಯಾ ಪ್ರಿಟಿ ಅಂದ್ರೆ ಸುಂದರವಾಗಿರೋವಳು, ರಮ್ಯಾ ಈಸ್ ಪ್ರಿಟಿಯರ್ ದೆನ್ ರಶ್ಮಿ ಅಂದ್ರೆ ರಶ್ಮಿಗಿಂತ ರಮ್ಯಾ ಚೆನ್ನಾಗಿದ್ದಾಳೆ. ಯಾರು ಬಂದ್ರು? ರಮ್ಯಾ ಇಲ್ಲಿದ್ರೆ
ಸರಿ ಇರ್ಲಿ, ರಮ್ಯ ಎಲ್ಲಿದ್ರೆ ರಮ್ಯಂತ ಸುಂದರ, ಸಾರಿ ರಮ್ಯಂಗಿಂತ ಕೆಳಗೆ ಯಾರಿರೋದು? ಇಲ್ಲಿ ರಶ್ಮಿನಾ, ಓಕೆನಾ? ಹಾಗಾದ್ರೆ ಬಟ್ ನಾಟ್ ಆಸ್ ಪ್ರಿಟಿಯರ್ ಆಸ್ ರೇಖಾ, ಅಂದ್ರೆ ರಮ್ಯಾ ರಶ್ಮಿಗಿಂತ ಸುಂದರ ಆದ್ರೆ ರೇಖಾಗಿಂತ ಅಲ್ಲ. ಹಾಗಾದ್ರೆ ಎಲ್ಲಿ ಬರ್ತಾರೆ ರೇಖಾ? ರೇಖಾ. ಈಗ ಕೊಟ್ಟಿರೋ ಕನ್ಕ್ಲೂಷನ್ ಯಾವ ಸ್ಟೇಟ್ ರೈಟ್ ಇದೆ ಅಂತ ನೋಡಿ. ರಶ್ಮಿ ಇಸ್ ನಾಟ್ ಪ್ರಿಟಿ ಆಸ್ ರಮ್ಯಾ, ಕರೆಕ್ಟಾ? ರಶ್ಮಿ ಈಸ್, ನೋಡಿ, ರಶ್ಮಿ ಈಸ್ ನಾಟ್ ಪ್ರಿಟಿ ಆರ್, ಹೌದಲ್ವಾ? ರಶ್ಮಿ ಅನ್ನೋಳು ರಮ್ಯಗಿಂತ ಸುಂದರವಾಗಿಲ್ಲ. ಎಲ್ಲಿ ಸುಂದರವಾಗಿದ್ದಾಳೆ? ರೇಖಾ ರಮ್ಯಗಿಂತ ಸುಂದರ ಆಗಿರೋದು. ರಮ್ಯಾ ರಶ್ಮಿ ರಮ್ಯಗಿಂತ ಸುಂದರವಾಗಿದ್ದಾಳ? ಇಲ್ಲ ಅಂತ ತಾನೇ ಹೇಳ್ತಿರೋದು. ರಶ್ಮಿ ಈಸ್ ಪ್ರಿಟಿಯರ್ ದೆನ್ ರೇಖಾ. ನೋಡಿ ಹೇಳ್ತೀನಿ, ರಶ್ಮಿ ರೇಖುಗಿಂತ ಸುಂದರವಾಗಿದ್ದಾಳ? ರಶ್ಮಿ ರೇಖುಗಿಂತ ಸುಂದರವಾಗಿದ್ದಾರಾ? ಇಲ್ಲ. ರೇಖಾ ಈಸ್ ನಾಟ್ ಪ್ರಿಟಿಯರ್ ದೆನ್, ರೇಖಾ ರಮ್ಯಗಿಂತ ಚೆನ್ನಾಗಿಲ್ವಾ? ಯಾಕೆ ಚೆನ್ನಾಗಿರೋದು? ರೇಖಾನೇ ಚೆನ್ನಾಗಿರೋದು, ರಮ್ಯ ಚೆನ್ನಾಗಿಲ್ಲ. ರಮ್ಯಾ ಈಸ್ ಪ್ರಿಟಿಯರ್ ದೆನ್ ರೇಖಾ. ರಮ್ಯಾ ಈಸ್ ಪ್ರಿಟಿಯರ್ ದೆನ್ ರೇಖಾ. ರಮ್ಯನ್ಗಿಂತ ಸುಂದರವಾಗಿದ್ದಾಳ, ಸರಿ ರೇಖಾಗಿಂತ ಸುಂದರವಾಗಿದ್ದಾಳ ರಮ್ಯಾ? ಇದು ತಪ್ಪು ತಾನೆ? ಅರ್ಥ ಆಯ್ತಾ? ಮತ್ತೆ ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. Venus is brighter than Mercury. Mercury is not brighter than Jupiter. Jupiter is brighter than Venus, but not
greater than Pluto. So which among them is the greatest? ಯಾವುದು ತುಂಬಾ ಬ್ರೈಟ್ ಆಗಿದೆ ಅಂತ ಹೇಳ್ಬೇಕು ನೀವು. ವೀನಸ್ ಈಸ್ ಗ್ರೇಟರ್ ದೆನ್ ಮರ್ಕ್ಯೂರಿ ಅಲ್ವಾ? ಇರ್ಲಿ ಆಯ್ತು. ವೀನಸ್ ಈಸ್ ಗ್ರೇಟರ್ ದೆನ್ ಮರ್ಕ್ಯೂರಿ ಅಂದ್ರೆ ವೀನಸ್ ಏನು ಒಳಪಾಗಿದೆ ಅಂತ ಅಲ್ವಾ? ಇದು ವೀನಸ್. ವೀನಸ್ ಕೆಳಗೆ ಮರ್ಕ್ಯೂರಿನಾ? ಮರ್ಕ್ಯೂರಿ ಈಸ್ ನಾಟ್ ಗ್ರೇಟರ್ ದೆನ್ ಜುಪಿಟರ್ ಅಂದ್ರೆ ಮರ್ಕ್ಯೂರಿ ಈಸ್ ನಾಟ್ ಗ್ರೇಟರ್ ದೆನ್ ಜುಪಿಟರ್ ಅಂದ್ರೆ ಜುಪಿಟರ್ ಇಲ್ಬೇಕಾರ ಅದೇ ಇಲ್ಲಿ ನಾಟ್ ಈಗ ಮರ್ಕ್ಯೂರಿ ಈಸ್ ನಾಟ್ ಗ್ರೇಟರ್ ದೆನ್ ಜುಪಿಟರ್ ಅಂದ್ರೆ ಮರ್ಕ್ಯೂರಿ ಇಲ್ಲಿ ಬರುತ್ತೆ, ಜುಪಿಟರ್ ಇಲ್ಲಿ ಬರುತ್ತೆ. ಈಗ ಜುಪಿಟರ್ ಇಲ್ಲಿ ಬರ್ಬೇಕು, ಇಲ್ಲಿ ಬರ್ಬೇಕು ಹೇಳಿ. ಈಗ ನನಗೆ ಇದು ಆನ್ಸರ್ ಹೇಳ. ಈಗ ಜುಪಿಟರ್ ಇಲ್ಲಿ ಬರ್ಬೇಕು, ಇಲ್ಲಿ ಬರ್ಬೇಕು? ಎಲ್ಲಿ? ಇಲ್ಲಿ ಆಯ್ತಾ? ನೆಕ್ಸ್ಟ್ ಜುಪಿಟರ್ ಈಸ್ ಗ್ರೇಟರ್ ದೆನ್ ವೀನಸ್. ನೋಡಿ, ಜುಪಿಟರ್ ಈಸ್ ಗ್ರೇಟರ್ ದೆನ್ ವೀನಸ್. ಕರೆಕ್ಟ್ ಆಗಿದೆಯಾ? ಜುಪಿಟರ್ ಈಸ್ ಗ್ರೇಟರ್ ದೆನ್ ವೀನಸ್. ಓಕೆ. ದೆನ್ ಬಟ್ ನಾಟ್ ಗ್ರೇಟರ್ ದೆನ್ ಪ್ಲೂಟೋ. ಯಾರಿಗೆ ಕಂಪ್ಯಾರಿಸನ್ ಅದು? ಅಂದ್ರೆ ಎಲ್ಲರಿಗಿಂತ ಬ್ರೈಟ್ ಯಾರಿರೋದು? ಎಲ್ಲಿ? ಪ್ಲೂಟೋ. ಪ್ಲೂಟೋ ಯಾರು ತುಂಬಾ ಬ್ರೈಟೆಸ್ಟ್? ಯಾರು? ಓಕೆನಾ? ಅರ್ಥ ಆಯ್ತಾ? ಇನ್ನೊಂದ್ಸತಿ ಹೇಳ್ತೀನಿ ನೋಡಿ. ಇನ್ನೊಂದ್ಸತಿ ಎಕ್ಸ್ಪ್ಲೈನ್ ಮಾಡ್ತೀನಿ. ವೀನಸ್ ಈಸ್ ಗ್ರೇಟರ್ ದೆನ್ ಮರ್ಕ್ಯೂರಿ. ನೋಡಿ, ಇಲ್ಲಿ ವೀನಸ್ ಇದೆಯಾ? ಇಲ್ಲಿ ವೀನಸ್ ಇದೆಯಾ? ವೀನಸ್ ಈಸ್ ಗ್ರೇಟರ್ ದೆನ್ ಮರ್ಕ್ಯೂರಿ ಅಂದ್ರೆ ವೀನಸ್ ಗಿಂತ ಮರ್ಕ್ಯೂರಿ ಕಮ್ಮಿ ಇದೆಯಾ? ಆಯ್ತು. ಮರ್ಕ್ಯೂರಿ ಈಸ್ ನಾಟ್ ಗ್ರೇಟರ್ ದೆನ್ ಜುಪಿಟರ್ ಅಂದ್ರೆ ಜುಪಿಟರ್ ಗಿಂತ ಗ್ರೇಟ್ ಏನಿಲ್ಲ ಮರ್ಕ್ಯೂರಿ. ಹಾಗಾದ್ರೆ ಎಲ್ಲಿರುತ್ತೆ? ಇಲ್ಲಾದ್ರೂ ಇರ್ಬೋದು, ಇಲ್ಲಾದ್ರೂ ಇರ್ಬೋದು. ಅದು ಅರ್ಥ ಮಾಡ್ಕೊಬೇಕು. ಇಲ್ಲಾದ್ರೂ ಇರ್ಬೋದು, ಇಲ್ಲಾದ್ರೂ ಇರ್ಬೋದು. ನೆಕ್ಸ್ಟ್ ಕನ್ಕ್ಲೂಷನ್ ಸ್ಟೇಟ್ಮೆಂಟ್ ಏನಿದೆ? ಜುಪಿಟರ್ ಈಸ್ ಗ್ರೇಟರ್ ದೆನ್ ನೋಡಿ, ಇನ್ನೊಂದು ಈಗ ಗೊತ್ತಾಗುತ್ತೆ. ಜುಪಿಟರ್ ಈಸ್ ಗ್ರೇಟರ್ ದೆನ್ ವೀನಸ್ ಅಂದ್ರೆ ಜುಪಿಟರ್ ವೀನಸ್ ಗಿಂತ ಇಲ್ಲಿ ಬರುತ್ತಾ ಅಂತಂದ್ರೆ ಸೆಂಟರ್ ಬರುತ್ತಾ? ಹೇಳ್ಕೊಡ್ತೀನಿ ಇನ್ನ. ಅದಕ್ಕೆ ಜುಪಿಟರ್ ಈಸ್ ಗ್ರೇಟರ್ ದೆನ್ ವೀನಸ್ ಅಂದ್ರೆ ವೀನಸ್ ಗಿಂತ ಬ್ರೈಟ್ ಆಗಿದೆಯಾ ಜುಪಿಟರ್? ಎಲ್ಲಿ ಬರ್ಬೇಕಾದ್ರೆ ನಿಮ್ಗೇನು ಕನ್ಫ್ಯೂಷನ್ ಸ್ಟಾಟಿಸ್ಟಿಕ್ಸ್ ಮಾಡ್ಕೊಡ್ತೀನಿ ಆಯ್ತಾ? ಬಟ್ ನಾಟ್ ಗ್ರೇಟರ್ ದೆನ್ ಪ್ಲೂಟೋ ಅಂದ್ರೆ ಪ್ಲೂಟೋಗಿಂತ ಏನ್ ಬ್ರೈಟ್ ಆಗಿಲ್ಲ ಅದು. ಆಯ್ತಾ? ಅಂದ್ರೆ ಈಗ ನೋಡಿ, ಇನ್ನೊಂದ್ಸತಿ ಹೇಳ್ಕೊಡ್ತೀನಿ ನಿಮ್ಗೆ. ವೀನಸ್ ಈಸ್ ಗ್ರೇಟರ್ ದೆನ್ ಮರ್ಕ್ಯೂರಿ. ವೀನಸ್ ಈಸ್ ಗ್ರೇಟರ್ ದೆನ್ ಮರ್ಕ್ಯೂರಿ ಕಂಪ್ಯಾರಿಸನ್ ಆಗ್ತಿದ್ಯಾ? ವೀನಸ್ ಬ್ರೈಟ್ ಆಗಿದೆಯಾ ಮರ್ಕ್ಯೂರಿಗೆ ಅಂತ? ಮರ್ಕ್ಯೂರಿ ಈಸ್ ನಾಟ್ ಗ್ರೇಟರ್ ದೆನ್ ಜುಪಿಟರ್. ಇಲ್ಲಿ ಬಂದ್ರು ಅದೇ, ಇಲ್ಲಿ ಬಂದ್ರು ಅದೇ. ಏನಾದ್ರೂ ಜುಪಿಟರ್ ಗಿಂತ ಮರ್ಕ್ಯೂರಿ ಜುಪಿಟರ್ ಗಿಂತ ಏನಾದ್ರು ಮೇಲೆ ಇದೆಯಾ? ಜುಪಿಟರ್ ತಾನೇ ಚೆನ್ನಾಗಿರೋದು ಫಸ್ಟ್ ಬಂದಿದೆ ಆಯ್ತಾ? ನೆಕ್ಸ್ಟ್ ಜುಪಿಟರ್ ಈಸ್ ಗ್ರೇಟರ್ ದೆನ್ ವೀನಸ್ ಅಂದ್ರೆ ವೀನಸ್ ಗಿಂತ ಜುಪಿಟರ್ ಬ್ರೈಟ್ ಚೆನ್ನಾಗಿದೆ
ಹಾಗಾದ್ರೆ ಬಟ್ ನಾಟ್ ದೆನ್ ಪ್ಲೂಟೋ ಅಂದ್ರೆ ಪ್ಲೂಟೋಗಿಂತ ಕಮ್ಮಿ. ಓಕೆನಾ? ಕಂಡೀಷನ್ ಹೆಂಗು ಕಂಡೀಷನ್ ಆಗಿದೆ. ಹಾಗಾದ್ರೆ ಏನ್ ಕೇಳ್ತಿದ್ರೆ, ಸೊ ವಿಚ್ ಅಮಾಂಗ್ ದೆಮ್ ಈಸ್ ದ ಬ್ರೈಟೆಸ್ಟ್ ಅಂದ್ರೆ ತುಂಬಾ ಬ್ರೈಟೆಸ್ಟ್ ಅಂದ್ರೆ ಯಾರು? ಪ್ಲೂಟೋ. ಆಯ್ತಾ? ಲೆಸ್ ಬ್ರೈಟೆಸ್ಟ್ ಮರ್ಕ್ಯೂರಿ. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. ಇನ್ನೂ ಬರ್ಕೊಂಡಿಲ್ವಾ? Prakash, who is taller than Arun? Shorter than Varun. Pramod is shorter than Prakash, but taller than Varun. So, who is tallest in the group? Arun into ಯಾರು ತುಂಬಾ ಉದ್ದಕ್ಕಿರೋದು ಆ ಗ್ರೂಪ್ ಅಲ್ಲಿ? Okay, Prakash is taller than Prakash ಅನ್ನೋರು. Prakash is taller than Arun. Arun ಗಿಂತ ಉದ್ದ ಇದ್ದಾರಾ? ಇಲ್ಲೆಲ್ಲ ಅರುಣ್ ಬರ್ತಾರಾ? ಅರುಣ್ ಓಕೆನಾ? ಅರುಣ is shorter than Varun. ಏನ್ ಹೇಳಿ? ವರುಣ್ ನೋಡಿ, ಅರುಣ is shorter than Varun. ಅರುಣ್ is shorter. ಅರುಣ ಅನ್ನೋನು ವರುಣ್ ಗಿಂತ ಚಿಕ್ಕ. ಓಕೆನಾ? Pramod is shorter than Prakash. Pramod is shorter than Prakash. Then ನೋಡಿ, Pramod is shorter than Prakash. ಅಂದ್ರೆ ಪ್ರಕಾಶ್ ಇಲ್ಲಿದಾರಲ್ಲ, ಪ್ರಕಾಶ್ ಗಿಂತ ಕುಳ್ಳ. ಆಯ್ತಾ? ಬಟ್ ನಾಟ್ ದೆನ್ ವರುಣ್. ಅಂದ್ರೆ ನೋಡಿ, ಪ್ರಮೋದ್ ಈಸ್ ಶಾರ್ಟರ್ ದೆನ್ ಪ್ರಕಾಶ್ ಅಂದ್ರೆ ಕುಳ್ಳ ಅಂತ ಗೊತ್ತು. ಇಲ್ಲಿ ಬರ್ಬೋದು ಎಲ್ಲಾರು ಬರ್ಬೋದು. ಬಟ್ ನಾಟ್ ಶಾರ್ಟರ್ ದೆನ್ ವರುಣ್ ಅಂದ್ರೆ ವರುಣ್ ಗಿಂತ ಏನ್ ಕುಳ್ಳ ಅಲ್ಲ. ಬೇರೆ ಎಲ್ಲಿ ಬರ್ತಾನೆ? ಇಲ್ಲೆಲ್ಲ ಬರ್ತಾನೆ. ಆಯ್ತಾ? ನೀಟ ಬರೆಯೋಣ ಅಂದು. ಪ್ರಕಾಶ್ ಇಲ್ಲಿ ಬರ್ತಾರಲ್ವಪ್ಪ. ನೆಕ್ಸ್ಟ್ ಯಾಕೆ ಬರ್ತಿದ್ದು? ಪ್ರಮೋದ್. ವರುಣ್,
ಈಗ ಕ್ವಶನ್ ಕೇಳಿದ್ರೆ ಹೂ ಈಸ್ ಟಾಲೆಸ್ಟ್ ದೆನ್ ದಿ ಗ್ರೂಪ್? ಪ್ರಕಾಶ್. ನೆಕ್ಸ್ಟ್ ಕ್ವಶನ್ ಮಾಡಿ. Nagini is taller than Pushpa, but is not tall as Manisha. Reena is taller than Namita, but not tall as the Pushpa. Who is tallest? Ready? Nagina is taller than Pushpa. ನೋಡಿ, Nagina is taller than Pushpa. Nagina ಅನ್ನೋರೇನು? ಪುಷ್ಪಗಿಂತ ಉದ್ದ ಇದ್ದಾರೆ. ಪುಷ್ಪ ಬಟ್ is not as tall as Manisha. ಅಂದ್ರೆ ಮನುಷ್ಯನಿಗಿಂತ ಏನು ಉದ್ದ ಇಲ್ಲ ಇವಳು. ಯಾರು? ಮನೀಷಾ. ಆಯ್ತಾ? ರೀನಾ ಈಸ್ taller than ನಮಿತಾ. ನಮಿತಾ ಎಲ್ಲ ಕೊಟ್ಟಿಲ್ಲ ಇರ್ಲಿ. ಬಟ್ ನಾಟ್ ಆಸ್ taller than ಪುಷ್ಪ. ಓಕೆ ನೋಡಿ, ಕ್ವಶನ್ ಅಲ್ಲಿ ಇದನ್ನ ನಮಿತಾ ಅಂತ ಮಾಡಿ, ಇಲ್ಲಾಂದ್ರೆ ಇದನ್ನ ನಮಿತಾ ಅಂತ, ನಗಿನಾ ಅಂತ ಕಂಪ್ಯಾರಿಸನ್ ಸಿಗಲ್ಲಮ್ಮ. ಇಲ್ಲಾಂದ್ರೆ ಬಿಡಿ, ಇಲ್ಲ ನಮಿತಾನೇ ಇರಲಿ. ರೀನಾ ಈಸ್ taller than ಪುಷ್ಪ ಇದ್ದಾಳಲ್ಲ, ಪುಷ್ಪ ಇದೆ. ರೀನಾ ಈಸ್ taller than ನಮಿತಾ. ರೀನಾ ಅನ್ನೋಳು ನಮಿತಿಗಿಂತ ದೊಡ್ಡವಳು, ಆದರೆ ಬಟ್ ನಾಟ್ ಟಾಲ್ ಆಸ್ ಪುಷ್ಪ. ಅಂದ್ರೆ ಪುಷ್ಪಗಿಂತ ಏನ್ ದೊಡ್ಡವಳಲ್ಲ. ಪುಷ್ಪ ಆದ್ಮೇಲೆ ಯಾರು ಬರ್ತಾರೆ? ಆಮೇಲೆ ಹೂ ಈಸ್ ಟಾಲೆಸ್ಟ್? ಯಾರು ತುಂಬಾ ಉದ್ದ ಇರೋದು? ಬರ್ತಾರೆ ಮನೀಷಾ. ಹೂ ಈಸ್ ಟಾಲೆಸ್ಟ್? ಮನೀಷಾ. ಅರ್ಥ ಆಗ್ತಿದ್ಯಾ? Uma is shorter than Guruchandan. Guruchandan is shorter than Nani, but Nani is shorter than Bharati. Who among the four is shortest? ಯಾರಪ್ಪ ನಾಲ್ಕು ಜನದಲ್ಲಿ ಕುಳ್ಳ? ಉಮಾ ಯಾರಪ್ಪ? ಗಣೇಶ ಹೋಗಕ್ಕೆ ಹೋಗ್ತಾರೆ. Who is shorter than ನೋಡಿ, ಉಮಾ is shorter than ಗುರುಚಂದನ್. ನೋಡಿ ಇಲ್ಲಿ ಗುರು ಇಲ್ಲಿ ಇದ್ರೆ ಗುರುಗಿಂತ ಕುಳ್ಳಿತಾನೆ ಉಮಾ. ಓಕೆನಾ? ಗುರುಚಂದನ್ ಈಸ್ ಶಾರ್ಟರ್ ದನ್ ನಾಣಿ. ಅಂದ್ರೆ ಗುರುಚಂದನ್ ಅನ್ನೋದು ನಾಣಿಗಿಂತ ಕುಳ್ಳ. ಹಂಗಾದ್ರೆ ಇಲ್ಲಿ ಯಾರು ಬರ್ತಾರೆ?
ನಾಣಿ ಆಯ್ತಾ. ಬಟ್ ನಾಣಿ ಈಸ್ ಶಾರ್ಟರ್ ದೆನ್ ಭರತ್. ಹೇಳಿ, ನಾಣಿ ಈಸ್ ಶಾರ್ಟರ್ ದೆನ್ ಭರತ್. ಭರತ್. ಹೂ ಅಮಾಂಗ್ ದ ಫಾಲೋಯಿಂಗ್ ಫೋರ್ ಅಲ್ಲಿ 4 ಜನದಲ್ಲಿ ಯಾರು ಕುಳ್ಳಿ? ಯಾರು? ಉಮಾ. ಅದಕ್ಕೆ ಹೇಳಿ, ಅಂಜಲಿ ಈಸ್ ಓಲ್ಡರ್ ದೆನ್ ಪೂಜಾ. ಅಂದ್ರೆ ಏಜ್ ಅಲ್ಲಿ ಬರ್ತಾ ಇದೆ ಇದು. ಆಮೇಲೆ ಹೈಟ್ ನೋಡುವ, ಈಗ ಏಜ್ ತರ. ಅಂಜಲಿ ಈಸ್ ಓಲ್ಡರ್ ದೆನ್ ಪೂಜಾ, ಬಟ್ ಪೂಜಾ ಈಸ್ ನಾಟ್ ಓಲ್ಡರ್ ದೆನ್ ರಶ್ಮಿ. If Rashmi is older than Pooja but not older than Anjali, then which one of the following is correct relationship? ಅಂದ್ರೆ ಈಗ ಫಸ್ಟ್ ಸ್ಟೇಟ್ಮೆಂಟ್ ಸಾಲ್ವ್ ಮಾಡಾದ್ಮೇಲೆ ಕನ್ಕ್ಲೂಷನ್ ಯಾವುದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅಂತ ನೋಡ್ತೀವಿ. ಜಾಗಕ್ಕೆ ಇನ್ನೊಂದು ಬೀದಿ ಬರ್ತಾ ಇದೆ. ಅದರ ಸೆಂಟರ್ ಇಷ್ಟೇ ಆಗ್ತದೆ. ವೀಕೆಂಡಲ್ಲಿ ಅವತ್ತು 8 ಪೇಜ್ ಬರ್ಸಿದಾರಲ್ಲ, 8 ಪೇಜ್ ಎಷ್ಟು ಬರ್ಸಿದ್ರು. ನಾವೆಲ್ಲ ಏನ್ ಮಾಡ್ಬೇಕು KS ಆಯ್ತಾ. ಅಂಜಲಿ ಈಸ್ ಓಲ್ಡರ್ ದೆನ್ ಪೂಜಾ. ಇಲ್ಲಿ ನೋಡೋಣ, ಅಂಜಲಿ ಈಸ್ ಓಲ್ಡರ್ ದೆನ್ ಪೂಜಾ ಅಂದ್ರೆ ಅಂಜಲಿ ದೊಡ್ಡವಳ ಪೂಜಾ ದೊಡ್ಡವಳ? Anjali older than Pooja. Anjali is older than Pooja, but Pooja is not older than Rashmi. ಅಂದ್ರೆ ನೋಡಿ, Pooja is not older than Rashmi ಅಂದ್ರೆ ಹೇಳಿ, ರಶ್ಮಿ ಇಲ್ಲಿ ಬರ್ತಾಳೆ ಎಲ್ಲಿ ಬರ್ತಾರೆ ನೋಡಿ. ಪೂಜಾ ಈಸ್ ನಾಟ್ ಓಲ್ಡರ್ ದೆನ್ ರಶ್ಮಿ ಅಂದ್ರೆ ಪೂಜುಗಿಂತ ಏನ್ ದೊಡ್ಡವರ? ಹೇಳಿ. ಹಾಗಾದ್ರೆ ಯಾರು? ನಿಮಿಷ ಹೇಳ್ರಿ. ಅಂಜಲಿ ಈಸ್ ಓಲ್ಡರ್ ದೆನ್ ಪೂಜಾ, ಕರೆಕ್ಟ್ ಆಗಿದೆ. ಪೂಜಾ ಈಸ್ ನಾಟ್ ಓಲ್ಡರ್ ದೆನ್ ರಶ್ಮಿ. ಆಯ್ತಾ, ಪೂಜಾಗಿಂತ ದೊಡ್ಡವರು
ರಶ್ಮಿ. ಓಕೆನಾ? ಹಾಗಾದ್ರೆ ನೆಕ್ಸ್ಟ್ ಏನಾದ್ರೆ ಇಫ್ ರಶ್ಮಿ ಈಸ್ ಓಲ್ಡರ್ ದೆನ್ ಪೂಜಾ. ನೋಡಿ, ಇಫ್ ರಶ್ಮಿ ಈಸ್ ಓಲ್ಡರ್ ದೆನ್ ಪೂಜಾ, ಇಫ್ ರಶ್ಮಿ ಈಸ್ ಆಯ್ತಾ? ಅಂಜಲಿ older than then which one of the following statement is relationship correct? ಅಂದ್ರೆ ಬರ್ದಿರೋ ಕರೆಕ್ಟ್ ಆಗಿದೆ. ಇದರಲ್ಲಿ ಯಾವುದು? ರಶ್ಮಿ ಈಸ್ ಓಲ್ಡರ್ ದೆನ್ ಅಂಜಲಿ. ರಶ್ಮಿ ಈಸ್ ಓಲ್ಡರ್ ದೆನ್ ಅಂಜಲಿ ಇದೆಯಾ? ರಶ್ಮಿ ಈಸ್ ಯಂಗೆಸ್ಟ್ ಆಫ್ ದಿ ಅಮೌಂಗ್. ಎಲ್ಲರಿಗಿಂತ ಚಿಕ್ಕವಳ ರಶ್ಮಿ. ರಶ್ಮಿ ಈಸ್ ಓಲ್ಡಸ್ಟ್ ಓಲ್ಡ್ ಎಲ್ಲರಿಗಿಂತ ದೊಡ್ಡ ರಶ್ಮಿ. ಅಂಜಲಿ ಈಸ್ ಓಲ್ಡರ್ ದೆನ್ ರಶ್ಮಿ. ಕರೆಕ್ಟಾ? ಆಯ್ತಾ? ನೆಕ್ಸ್ಟ್ ಹೋಗೋಣ. Next question ನೋಡಿ ಹೇಳಿ. ಮೇಘನಾ is taller than Sujata but shorter than Natasha. Indra is shorter than Natasha but taller than Meghana. If Natasha is tallest among them, who is shortest? Sujata is mention button and mention first. So PSF 2016. Okay, now Meghana is taller than Sujata.
ಮೇಘನಾ ಈಸ್ ಟಾಲರ್ ದೆನ್ ಸುಜಾತ. ಯಾರು ಮೇಘನಾ? ಮೇಘನಾ ಈಸ್ ಇಲ್ಲಿರ್ತಾರೆ. ಸುಜಾತನಾ? ಸುಜಾತ ಬಟ್ ಶಾರ್ಟರ್ ದೆನ್ ನಮಿತಾ. ಅಂದ್ರೆ ಮೇಘನಾ ಈಸ್ ಟಾಲರ್ ದೆನ್ ಸುಜಾತ ಬಟ್ ಶಾರ್ಟರ್ ದೆನ್ ನಮಿತಾ. ಅಂದ್ರೆ ನಮಿತನ್ಗಿಂತ ಹುಳ್ಳಿ ಮೇಘನಾ. ನಮಿತನ ನತೇಶ. ನತೇಶ ಓಕೆ. ಇಂದ್ರ ಈಸ್ ಶಾರ್ಟರ್ ದೆನ್ ನತೇಶ. ಇಂದ್ರ ಈಸ್ ಶಾರ್ಟರ್ ದೆನ್ ನತೇಶ. ಇಲ್ಲಿ ಬರ್ಬೋದು, ಇಲ್ಲಿ ಬರ್ಬೋದು, ಇಲ್ಲಿ ಬರ್ಬೋದು, ಎಲ್ಲ ಒಂದ್ ಕಡೆ ಬರ್ತಾನೆ. ಇನ್ನೇನಾದ್ರು ಕೊಟ್ಟಿದಾರ? ಬಟ್ ಟಾಲರ್ ದೆನ್ ಮೇಘನಾ ಅಂದ್ರೆ ಇಲ್ಲಿ ಬರ್ತಾನೆ. ಯಾರಿದು? ನನ್ನ ಹೆಸರೇನು? ಇಂದ್ರ. ಕರೆಕ್ಟ್ ಅಲ್ವಾ? ಇಂದ್ರ ಈಸ್ ಶಾರ್ಟರ್ ದೆನ್ ನತೇಶ. ನೋಡಿ ಇಂದ್ರ ಈಸ್ ಶಾರ್ಟರ್ ದೆನ್ ನತೇಶ. ಇಂದ್ರ ಅನ್ನೋನು ನತೇಶನಿಂದ ಕುಳ್ಳ. ಕರೆಕ್ಟಾ? ಬಟ್ ಟಾಲರ್ ದೆನ್ ಮೇಘನಾ. ಮೇಘನ್ಗಿಂತ ದೊಡ್ಡವನು. ಅದೇ ನಾನು ಬರೆದಿರೋದು. ಆಯ್ತಾ? ಇಫ್ ನತೇಶ ಈಸ್ ಟಾಲೆಸ್ಟ್ ಅಮಾಂಗ್ ದೆಮ್, ಎಲ್ಲರಿಗಿಂತ ದೊಡ್ಡವನು ಯಾರು? ನತೇಶ್ ಅಂತ ಕೇಳ್ತಾರೆ. ಈಗ ಯಾರು ಚಿಕ್ಕವರು ಅಂದ್ರೆ ಸುಜಾತ. ಓಕೆನಾ? ಆಯ್ತಾ? ನೋಡಿ, ಮೇಘನಾ ಈಸ್ ಟಾಲರ್ ದೆನ್ ಸುಜಾತ. ಮೇಘನಾ ಈಸ್ ಟಾಲರ್ ದೆನ್ ಸುಜಾತ. ಇಲ್ಲಿ ಗೊತ್ತಾ ಸುಜಾತ? ಸುಜಾತ ಬಟ್ ಶಾರ್ಟರ್ ದೆನ್ ದಿ ನತೇಶ. ಇಲ್ಲಿ ಐತೆ ನತೇಶ. ನತೇಶ ಆಮೇಲೆ ಇಂದ್ರನ. ಖುಷಿನಾ? ಆಮೇಲೆ ಹೂ ಈಸ್ ಶಾರ್ಟೆಸ್ಟ್? ಯಾರು? ಸುಜಾತ. ಆಯ್ತಾ? ಆನ್ಸರ್ ಮಾಡಿ. ಆಯ್ತು, ಕ್ವಶನ್ ಮಾಡ್ಕೊಂಡು Mahesh always beats Rohit in tennis, but losses to lender. Okay, na? Somdev usually beats Rohan and sometimes Mahesh, but cannot win against lender. Leader ಅಲ್ಲ, ಲೆಂಡರ್. ದ ವರ್ಸ್ಟ್ ಪ್ಲೇಯರ್ ಕ್ಯಾನ್ ಬಿ. ಯಾರು ಚೆನ್ನಾಗಿ ಆಡಲ್ಲ ಆಟ? ಪಕ್ಕನ ನೋಡೋಣ.
ಓಕೆ, ಮಹೇಶ್ ಈಸ್ ಆಲ್ವೇಸ್ ಬೀಟ್ಸ್ ರೋಹನ್. ಅಂದ್ರೆ ನೋಡಿ, ಮಹೇಶ್ ಅನ್ನೋನು ಚೆನ್ನಾಗಿ ಆಟ ಆಡ್ತಾನೆ. ಯಾರು? ಮಹೇಶ್. ರೋಹನ್ ಇಲ್ಲಿ ಬರ್ತಾನೆ. ಓಕೆ, ಬಟ್ ಲಾಸಸ್ ಟು ದಿ ಲೆಂಡರ್. ಅಂದ್ರೆ ಮಹೇಶ್ ಆಡ್ತಾ ಇದ್ದಾನೆ ಯಾರಿಗಿಂತ ಚೆನ್ನಾಗಿ? ರೋಹನ್ಗಿಂತ ಅಷ್ಟೇ. ಇವರು ಲೆಂಡರ್ ಅಂತ ಅವನಲ್ಲ, ಅವನು ಇವ್ರಿಗೆಲ್ಲರಿಗೂ ಚೆನ್ನಾಗಿ ಆಡ್ತಾವನೆ. ಯಾರು? ಲೆಂಡರ್. ನೇಮ್ ಲೆಂಡರ್. ಆಯ್ತಾ? ಸೋಮದೇವ್ ಇಲ್ಲ, ಸೋಮದೇವ್ ಯೂಶಲಿ ಬೀಟ್ಸ್ ರೋಹನ್. ಅಂದ್ರೆ ಸೋಮದೇವ್ ಅನ್ನೋನು ಏನ್ ಮಾಡ್ತಾನೆ? ರೋಹನ್ನ ಬೀಟ್ ಮಾಡ್ತಾನೆ. ಯಾರು? ಸೋಮದೇವ್. ಅವನು ಇವನು ಬೀಟ್ ಮಾಡ್ಬೋದು, ಇವನು ಬೀಟ್ ಮಾಡ್ಬೋದು. ಆದ್ರೆ ನಮ್ಗೆ ಇಲ್ಲಿಗಿರ್ಲಿ, ಆಮೇಲೆ ನೋಡೋಣ. ಆಮೇಲೆ ಹಂಗಾದ್ರೆ ಸಮಟೈಮ್ಸ್ ಒಂದೊಂದ್ಸರಿ ಏನ್ ಮಾಡಿದೆ? ಮಹೇಶ್ನು ಬೀಟ್ ಮಾಡಿದಾನಂತೆ. ಆಯ್ತಾ? ಬಟ್ ಕೆನಾಟ್ ವಿನ್ ಎಗೇನ್ಸ್ಟ್ ಲೀಡರ್. ಅಂದ್ರೆ ಲೀಡರ್ನ ಅವನ ಕೈ ಸೋಲ್ಸಕ್ ಆಗಲ್ಲ ಅಂತ ಆಯ್ತು. ಹಾಗಾದ್ರೆ ಹೆಂಗೆ ಅಂತ ಗೊತ್ತಾಯ್ತಲ್ವಾ? ನೀಟ ಬರೆಯೋಣ. ಯಾರಿದು ಲೀಡರು? ಇಲ್ಲಾರು? ಸೋಮದೇವ್. ಸೋಮದೇವ್. ನೆಕ್ಸ್ಟ್ ಮಹೇಶ್, ರೋಹನ್. ಯಾರ ಆನ್ಸರ್ ಬರ್ತಾರೆ? ರೋಹನ್ ಒಂದು ವರ್ಸ್ಟ್ ಪ್ಲೇಯರ್. ಆಯ್ತಾ? ಬರ್ಕೊಂಡ್ರಾ? ನೆಕ್ಸ್ಟ್ ಕ್ವಶನ್ ಕೊಡ್ಬೋದಾ? ಇರ್ಲಿ. Raju walks slower than Raghu, and Raghu walks as faster than Raghu, and Krishna walks faster than Guru. Who walks the fastest? Raju walks slower than Raghu. ನೋಡು, Raju is walk slower than Raghu. ಅಂದ್ರೆ ರಘು ಇಲ್ಲಿದ್ರೆ ರಾಜು ಇಲ್ಲಿರ್ತಾನೆ. ಆಯ್ತಾ? ಅಂಡ್ Raghu walks faster than ಗುರು. ರಾಘು ಅನ್ನೋದು ಏನ್ ಮಾಡ್ತಾನೆ? ಗುರುಗಿಂತ ಸ್ಪೀಡ್ ಆಗಿ ಹೋಗ್ತಾನೆ. ಅಂದ್ರೆ ಇಲ್ಲಿ ಸ್ಪೀಡ್ ಆಗಿ ಹೋಗ್ತಾನ ಗೊತ್ತಿಲ್ಲ, ಇಲ್ಲಿ ಸ್ಪೀಡ್ ಆಗಿ ಹೋಗ್ತಾನ ಗೊತ್ತಿಲ್ಲ. ಆಯ್ತಾ? ಯಾರು? ರಾಘು ಅಲ್ಲಮ್ಮ, ಗುರು. ರಾಘು ಈ ವಾಕ್ಸ್ ಫಾಸ್ಟ್ ಆಸ್ ಗುರು. ಅಂದ್ರೆ ರಾಘು ಗುರುಗಿಂತ ಫಾಸ್ಟ್ ಹೋಗ್ತಾನೆ, ಆದ್ರೆ ರಾಜುಗಿಂತ ಫಾಸ್ಟ್ ಹೋಗ್ತಾನ ಅದನ್ನ ಗೊತ್ತಿಲ್ಲ. ಹಾಗಾದ್ರೆ ನಾವೇನಕ್ಕೆ ಮೊದಲು ಇಲ್ಲಿ ಬರ್ಬೋದು, ಗುರು ಇಲ್ಲೂ ಬರ್ಬೋದು, ಇಲ್ಲೂ ಬರ್ಬೋದು. ಎರಡರಲ್ಲಿ ಎಲ್ಲೋ ಒಂದ್ ಕಡೆ ಬರ್ತಾನೆ. ನೋಡೋಣ. Krishna walks fast as Krishna walks faster than Guru. ಏನ್ ಹೇಳ್ತಿದ್ದಾರೆ?
ಕೃಷ್ಣ ಗುರುಗಿಂತ ಫಾಸ್ಟ್ ಬುಕ್. ಒಂದು ನಿಮಿಷ. ಹಾ? ರಾಘು ಒಂದು ನಿಮಿಷ. ರಾಘು ಫಸ್ಟ್ ಹೋಗ್ತಿದ್ದಾನೆ, ಕೃಷ್ಣ ಅನ್ಸಿದ್ದಾನೆ. ದೆನ್ ಗುರು ಮುಂದೆ ಫಸ್ಟ್. ಅಂದ್ರೆ ಗುರುವಿಂದ ಸ್ಪೀಡು, ಆದ್ರೆ ಇಲ್ಲಿ ಬರ್ತಾನೋ ಅನ್ನೋದು ಗೊತ್ತಿಲ್ಲ ಅಲ್ವಾ. ರಾಜು ವಾಕ್ಸ್ ಸ್ಲೋಯರ್ ದೆನ್ ರಾಘು. ಓಕೆ, ಕೊಟ್ಟನ್ನೋದೇನು ನೋಡ್ತೀನಿ. Raju walks slower than Raghu and Raghu walks as fast as Guru and Raju. ಕನ್ನಡದಲ್ಲಿ ರಾಜು ರಾಘುಗಿಂತ ನಿಧಾನವಾಗಿ ನಡೆಯುತ್ತಾನೆ ಮತ್ತು ರಾಘು ಗುರುವಿನಷ್ಟೇ ವೇಗವಾಗಿ ನಡೆಯುತ್ತಾನೆ. ನೋಡಿ ಫಾಸ್ಟ್ ಆಸ್, ಇಲ್ಲಿ ಒಂದು ನಿಮಿಷ ಹೇಳ್ತೀನಿ. ಫಾಸ್ಟ್ ಆಸ್ ಕನ್ನಡದಲ್ಲಿ ಇನ್ನೊಂದ್ಸತಿ ನೋಡ್ತಾ ಇದ್ದೀನಿ, ಹೇಳ್ತೀನಿ ನೋಡಮ್ಮ. ರಾಜು ರಘುಗಿಂತ ನಿಧಾನವಾಗಿ ನಡೆಯುತ್ತಾನೆ ಮತ್ತು ರಾಘು ಗುರುವಿನಷ್ಟೇ ವೇಗವಾಗಿ ನಡೆಯುತ್ತಾನೆ ಮತ್ತು ಕೃಷ್ಣನು ಗುರುವಿಗಿಂತ ವೇಗವಾಗಿ ನಡೆಯುತ್ತಾನೆ. ಯಾರು ವೇಗವಾಗಿ ಅಂದ್ರೆ ಗೊತ್ತಾಯ್ತು ಏನ್ ತಲೆ ಕೆಡಿಸ್ಕೊಳ್ಳೋಕೆ. ಇಲ್ಲಿ ನೋಡಿ, ರಾಜು ವಾಕ್ಸ್ ಲೋಯರ್ ದೆನ್ ರಘು. ನೋಡಿ ರಘು ಏನ್ ಮಾಡ್ತಿದ್ದಾನೆ? ರಘು ಅಲ್ವಮ್ಮ, ರಾಜುಗಿಂತ ನಿಧಾನಕ್ಕೆ ಹೋಗ್ತಿದ್ದಾನೆ. ಹಾಗಾದ್ರೆ ಯಾರು ಬಂದ್ರು? ರಾಜು ಬಂದ್ರಾ? ಆಯ್ತಾ? ಇಲ್ಲಪ್ಪ, ಕನ್ಫ್ಯೂಷನ್ ಮಾಡ್ತಿದ್ದೀರಾ ನಮ್ಗೆ. ರಾಜು ವಾಕ್ಸ್ ಲೋಯರ್ ದೆನ್ ರಘು ಅಂದ್ರೆ ರಘು ಫಸ್ಟ್ ಬರ್ತಾನೆ. ಆಮೇಲೆ ರಾಜು ಬರ್ತಾರೆ. ರಾಜು ಬಂದಾದ್ಮೇಲೆ ರಘು ಮತ್ತೆ ಗುರುದು ಈಕ್ವಲ್ ಸ್ಪೀಡ್ ಇರುತ್ತೆ. ಹಾಗಾದ್ರೆ ಗುರು ಇಲ್ಲಾದ್ರೂ ಬರಿಬಹುದು, ಇಲ್ಲಾದ್ರೂ ಬರೀರಿ ನಡೆಯುತ್ತೆ. ಆಮೇಲೆ ನೆಕ್ಸ್ಟ್ ಗುರುಗಿಂತ ಸ್ಪೀಡ್ ಯಾರು ಅಂದ್ರೆ ಇವರಿಬ್ರದ್ದು ಸ್ಪೀಡ್ ಒಂದೇ. ಹಾಗಾದ್ರೆ ಕೃಷ್ಣ ಇಲ್ಲಿ ಬರ್ತಾನೆ ಫಸ್ಟ್. ಆಯ್ತಾ? ನೀವ್ ಬೇಕಾದ್ರೆ ಈ ತರ ಬಂದ್ರು ಓಕೆ. ಕೃಷ್ಣ, ರಾಘು, ಗುರು, ರಾಜು ಈ ತರ ಬಂದ್ರು ರೈಟೇ, ಹಿಂಗ್ ಬಂದ್ರು ರೈಟೇ. ನಮಗೆ ಬೇಕಾಗಿರೋದೇನು? ಹೂ ಇಸ್ ಫಾಸ್ಟ್? ಕೃಷ್ಣ. ಇದು ಫಾಸ್ಟ್ ಆಸ್ ಅಂದ್ರೆ ಇವರಿಬ್ರು ಒಂದೇ ಸ್ಪೀಡ್ ಅಲ್ಲಿ ಹೋಗ್ತಾರೆ ಅಂತ. ಫಾಸ್ಟರ್ ದೆನ್ ಅಂತಿಲ್ಲ, ಫಾಸ್ಟ್ ಆಸ್. ಆಯ್ತಾ? ನೆಕ್ಸ್ಟ್ ಕನ್ನಡ. ದೇರ್ ಆರ್ 5 guys are there ಅಂದ್ರೆ 5 ಜನ ಇದ್ದಾರೆ. A is faster than B. Okay na? A is faster than B and C is faster than A. D is spelling mistakes ಇದೆ. D is faster than E but sorry sir, faster is fatter. A is fatter than B ಅಂದ್ರೆ ದಪ್ಪ. ಇಲ್ಲಿ ತಿನ್ನರ್ ಅಂತ ಬಂದ ಗೊತ್ತಾಯ್ತು ಈಗ. There are 5 guys, 5 ಜನ ಇರ್ತಾರೆ. A is fatter than B. ಆಯ್ತಾ? C is fatter than A. D is fatter than E but thinner than B. In the order wise, who is the middle in the group? ಮಧ್ಯದಲ್ಲಿ ಯಾರು ನಿಂತಿರ್ತಾರೆ? There are 5 guys are there in the group. A is fatter than B. A is fatter than B. First ಯಾರು ಬರ್ತಾರೆ? A ಅಲ್ಲ? A is fatter than B. ಆಯ್ತಾ? A is fatter than B.
and C is fatter than C is fatter than A. Okay na? D is D is fatter than E. ಇದು ರಿಲೇಷನ್ ಇಲ್ಲ, ಬಟ್ ಥಿನ್ನರ್ ದೆನ್ ಬಿ ಅಂದ್ರೆ ಬಿ ಗಿಂತ ಚಿಕ್ಕವರು ಯಾರು? ಕರೆಕ್ಟಾ? ಮಧ್ಯದಲ್ಲಿ ಯಾರು ಕುಂತವ್ರೆ? ಡಿ ಈಸ್ ಫ್ಯಾಟರ್ ದೆನ್ ಇ. ಡಿ ದೊಡ್ಡವನಪ್ಪ ಈಗಿಂತ, ಆದರೆ ಈಗಿಂತ ಅಲ್ಲ. ಆನ್ಸರ್ ಈಸಿ ಇಲ್ಲ. ನನಗೆ ಕ್ವಶನ್ ಪೇಪರ್ ಹೇಳ್ಕೊಟ್ಟಾಗ ಅಷ್ಟೊಂದಾಗಿಲ್ಲ. ಮತ್ತೆ ಮಾಡಿದ್ರು ಅವು ಕ್ವಶನ್ ಮಾಡಬೇಕು, ಅದ್ರ ಮೇಲೆ ಒಂದು ಕ್ವಶನ್ ಮಾಡಬೇಕು. ಆಯ್ತಾ? ಹೌದಾ? ಆನ್ಸರ್ ಮಾಡಿ. ರಮೇಶ್ ಈಸ್ taller than Ajay. Vijay is taller than Suresh and Ramesh. Who among the shortest? This option no. ಹೇಳಿದ್ರೆ ಆನ್ಸರ್ ಇರುತ್ತೆ. ಆಪ್ಷನ್ ಇದು KSIS KSISF 2016 ಪೇಪರ್. ಇದು ಅಜಯ್ Ramesh is taller than Ramesh ano ಯಾರು Ramesh is taller than Ajay. ನಾವು ಲೈನ್ ಹಾಕದೆ ಬೇಡಲ್ಲ, ಹಂಗೆ ಮಾಡೋಣ. Ramesh is taller than Ajay. Ramesh taller than Ajay. ಆಯ್ತಾ? Vijay is taller than ನೋಡಿ, Vijay is taller than Suresh and Ramesh. Vijay ಅನ್ನೋನು ಇಲ್ಲಿ Vijay is taller than Suresh and Ramesh. ಓಕೆನಾ? ಸುರೇಶ್ ಇಲ್ಲಿ ಬರ್ತಾನ. Who among the shortest? ಅದು ಹೆಂಗೆ ಹೇಳ್ತೀಯಾ? ಅವ್ರಿಬ್ರಿಗಿಂತ ದೊಡ್ಡವನು ಅಂತ ಕಂಪ್ಯಾರಿಸನ್ ಕೊಡ್ತಾ ಇರೋದು ಇವನ್ಗೆ. ಇನ್ನೊಂದು ಏನ್ ಹೇಳ್ಬೋದು, ಇನ್ನೊಂದು ಬೇಕಾದ್ರೆ ಕಾಮ ಹಾಕಿ ವಿಜಯ್ ಈಸ್ ಟಾಲರ್ ದೆನ್ ಸುರೇಶ್, ರಮೇಶ್, ಅಜಯ್ ಅಂತಾನೆ ಹೇಳ್ಬೋದು. ಅಂದ್ರೆ ನಮಗೆ ಕಂಪ್ಯಾರಿಸನ್ ಇರೋದು ಇವನ್ಗೆ. ಯಾರಿಗೆ? ವಿಜಯ್ಗೆ. ಸುರೇಶ್ ಎಲ್ಲಿ ಬರ್ತಾನೆ? ಹೂನಮ್ಮ, ಸುರೇಶ್ ಇಲ್ಲೂ ಬರ್ತಾನೆ. ಆದ್ರೆ ಸುರೇಶ್ ನಿರ್ದಿಷ್ಟವಾಗಿ ಎಲ್ಲಿ ಕೂತ್ಕೊಂತಾನೆ ಅಂತ ನಾನು ಗೊತ್ತಿಲ್ಲ.
ಈ 3 ಜಾಗದಾಗ ಎಲ್ಲಿ ಬೇಕಾದ್ರೂ ಕುತ್ಕೊಬಹುದು ಅವನು ಸುರೇಶ್. ಇಲ್ಲಾದ್ರೂ ಕುತ್ಕೊಂಡ್ಲಿ, ಇಲ್ಲಾದ್ರೂ ಕುತ್ಕೊಂಡ್ಲಿ, ಇಲ್ಲಾದ್ರೂ ಕುತ್ಕೊಬಹುದು. ಆದ್ರೆ ಇದರ ಆನ್ಸರ್ ಏನು? ಕನ್ನಡದಲ್ಲಿ ಇಲ್ಲ. ರಮೇಶ್ ಅಜಯ್ ನಿಗಿಂತ ಎತ್ತರ ಇದ್ದಾನೆ. ವಿಜಯ್ ಸುರೇಶ್ ಮತ್ತು ರಮೇಶ್ಗಿಂತ ಎತ್ತರವಾಗಿದ್ದಾರೆ. ಈ ಮೂವರಲ್ಲಿ ಕುಳ್ಳರು ಯಾರು? ನಮ್ಮ ನೀನು ಅಜಯ್ ಹೇಳ್ತಿದ್ಯಾ, ಸುರೇಶ್ ಇಲ್ಲಿ ಕುಣಿಸ್ತೀಯ ನೀ ಹೆಂಗೆ? ಆಯ್ತು ಆಯ್ತು, ಸುರೇಶ್ ಇಲ್ಲಿ ಕುಂತ್ಕೊಂಡ. ಹೇಳಿಲ್ಲ ಅವರು ಅಜಯ್ಗಿಂತ ದೊಡ್ಡವನು ಅಂತ ಹೇಳಿಲ್ಲ ಸುರೇಶ್. ಹೇಳಿದಾರ? ರಮೇಶ್ ಅಂತ ದೊಡ್ಡವನು ಅಂತ ಹೇಳಿಲ್ಲ. ಇಲ್ಲ ರಮೇಶ್ ಅಂತ ಚಿಕ್ಕವನು ಅಂತ ಹೇಳಿಲ್ಲ. ಅಲ್ಲಿ ಕುಂಡಿಸಕ್ಕಾಗಲ್ಲ. ಆಪ್ಷನ್ ಅಲ್ಲಿ ಆಪ್ಷನ್ ಎ ರಮೇಶ್, ಆಪ್ಷನ್ ಬಿ ಅಜಯ್, ಆಪ್ಷನ್ ಬಿ ಸುರೇಶ್, ಆಪ್ಷನ್ ಬಿ not determined. The answer. ಆಯ್ತಾ? ಅವ್ರೇನ ಟಾಲೆಸ್ಟ್ ಕೇಳಿದ್ರೆ ಇವ್ನು ಎಲ್ಲಾರು ಕುತ್ಕೊಳ್ಳಿ, ನಮಗೆ ಬೇಕಿರ್ಲಿಲ್ಲ. ಎಲ್ಲಾರು ಕುತ್ಕೊಳ್ಳಿ. ಟಾಲೆಸ್ಟ್ ಅಂದ್ರೆ ಯಾರು? ನನಗೆ ಬೇಕಿದ್ದು ಯಾರು? ವಿಜಯ್ ಗೊತ್ತಿತ್ತು, ಅಷ್ಟು ಹಾಕೊಂಬೋದಾಯ್ತು. ಶಾರ್ಟೆಸ್ಟ್ ಅಜಯ್ ಕುಣನ ಅಂತಂತೀನಿ. ಸುರೇಶ್ ಅಲ್ಗೂ ಇರ್ಬೋದೇನೋ, ಅರ್ಥ ಆಯ್ತಾ? ಇಲ್ಲೂ ಇರ್ಬೋದೇನೋ, ಅದಕ್ಕೋಸ್ಕರ ಐಡೆಂಟಿಫೈ ಮಾಡಕ್ಕಾಗ್ತಿಲ್ಲ. ಅರ್ಥ ಆಯ್ತಾ? ಆಪ್ಷನ್ ಅವಲೇ ಕೊಟ್ಟು ಹೇಳ್ತೀನಿ, ಆಪ್ಷನ್ Five students appeared in the exams for getting the scholarship. 5 ಜನ ಸ್ಕಾಲರ್ಶಿಪ್ಗೋಸ್ಕರ ಅಂತ ಎಕ್ಸಾಮ್ ಬರೆದಿರ್ತಾರೆ. ಅದರಲ್ಲಿ ಕಲ್ಪನಾ ಗೆಟ್ ಮೋರ್ ಮಾರ್ಕ್ಸ್ ದೆನ್ ರವಿ. ಕಲ್ಪನಾ ಅನ್ನೋಳಿಗೆ ಏನ್ ಸಿಕ್ತೋ? ರವಿಗಿಂತ ಮಾರ್ಕ್ಸ್ ಜಾಸ್ತಿ ತಗೊಂಡ್ರು. ಕವಿತಾ ಗೆಟ್ ಲೆಸ್ ದೆನ್ ಸೋನು. ಕವಿತಾ ಅನ್ನೋಳಿಗೆ ಸೋನು ಗಿಂತ ಕಮ್ಮಿ ಮಾರ್ಕ್ಸ್. ಬಟ್ ಮೋರ್ ದೆನ್ ಕಲ್ಪನಾಗಿಂತ ಜಾಸ್ತಿ ಯಾರೋ ಕವಿತಾ. ಮೋನು ಗಾಟ್ ಮಾರ್ಕ್ಸ್ ಇನ್ ಬಿಟ್ವೀನ್ ದ ಮಾರ್ಕ್ಸ್ ಆಫ್ ರವಿ. ಅಂದ್ರೆ ಅವರಿಬ್ರು ಮಧ್ಯದಲ್ಲಿ ಮಾರ್ಕ್ಸ್. ಮನು ಗಾಟ್ ಮಾರ್ಕ್ಸ್ ಈಸ್ ಬಿಟ್ವೀನ್ ದ ಮಾರ್ಕ್ಸ್ ಆಫ್ ರವಿ. ಆಯ್ತಾ? ಅಂಡ್ ಕಲ್ಪನಾ ಅಂದ್ರೆ ರವಿದು ಮತ್ತೆ ಕಲ್ಪನಾನ ಮಧ್ಯದಲ್ಲಿ ಮನು ಒಂದು ಮಾರ್ಕ್ಸ್ ಬಂದೈತೆ ಅಂತ ಅರ್ಥ. ಹೂ ಗಾಟ್ಸ್ ಲೀಸ್ಟ್ ಮಾರ್ಕ್ಸ್ ಇನ್ ದಿ ಎಕ್ಸಾಮ್. ಕಮ್ಮಿ ಮಾರ್ಕ್ಸ್ ಯಾಕೆ ತೆಗೆದಿದ್ರು? ಒಂದೇ ಕಮ್ಮಿ ಮಾರ್ಕ್ಸ್. Kalpana got more marks than Ravi. Kalpana ittara? Kalpana got more marks than Ravi. Ravi ಇಲ್ಲಿ ಬರ್ತಾರಾ? ಆಯ್ತಾ? Kavita get less than Sonu. Kavita get less than Sonu. ಅಂದ್ರೆ ಕವಿತಂದು ಮಾರ್ಕ್ಸ್ ಸೋನುಗಿಂತ ಕಮ್ಮಿ. ಅಂದ್ರೆ ಏನು? ಸೋನು ಇಲ್ಲಿ ಇದ್ರೆ ಇಲ್ಲಿ ಕವಿತೆ ಇರ್ತಾಳೆ ಅಲ್ವಾ? ಇರ್ಲಿ. ಆಮೇಲೆ ಇನ್ನೊಂದು ಕಂಟಿನ್ಯೂಷನ್ ಐತೆ. ಬಟ್ ನಾಟ್ ಮೋರ್ ದೆನ್ ಕಲ್ಪನಾ. ಕಲ್ಪನೆಯಿಂದ ಕಡಿಮೆ ಇಲ್ಲ ಇವರಿಬ್ರು ಅಂತ ಅರ್ಥ. ಹಾಗಾದ್ರೆ ಇಲ್ಲಿ ಯಾರು ಬಂದ್ರು? ಸೋನು. ಇವ್ರು ಯಾರು? ಕವಿತಾ. ಆಯ್ತಾ? ನೆಕ್ಸ್ಟ್ ಏನ್ ಹೇಳಿದ್ದಾರೆ? ಏನಪ್ಪಾ? ಕವಿತಾ ಗೆಟ್ ಆಯ್ತು. ಫಸ್ಟ್ ಸೋನು, ಆಮೇಲೆ ಕವಿತಾ. ಆಯ್ತಾ? ನೆಕ್ಸ್ಟ್ ಏನ್ ಹೇಳಿದ್ದಾರೆ? ಮನು ಗಾಟ್ ಮಾರ್ಕ್ಸ್ ಈಸ್ ಬಿಟ್ವೀನ್ ದ ರವಿ ಅಂಡ್
ಅಂದ್ರೆ ಇವರಿಬ್ರು ಮಧ್ಯದಲ್ಲಿ ಮನು ಬರ್ತಾನೆ. ಹಾಗಾದ್ರೆ ಕಡಿಮೆ ಮಾರ್ಕ್ಸ್ ಸ್ಕೋರ್ ಮಾಡಿರೋದು ಯಾರು ಯಾರು ರವಿ. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ಕೊಡ್ಲಾ? Check the following statements. ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಆಗೈತೆ? ಅಜಯ್ has scored more points than ರಾಹುಲ್. ಯಾವ್ದು ಕ್ವಶನ್ ರಿಲೇಟೆಡ್ ಇದೆಯಾ? Okay, okay. As ಹೇಳಿ highest marks than the statement. ನಾಲ್ಕು ಸ್ಟೇಟ್ಮೆಂಟ್ ಅನ್ನು ಮಾಡಿ. ಅಜಯ್ has scored more point than ರಾಹುಲ್. Rahul has scored less than Mahesh. Mahesh scored more point than Ajay. Vijay has scored more than Ajay but less than Mahesh. Maritana. Ajay has scored more points. Rahul ginta. ಅಂದ್ರೆ ಯಾವುದು ಫಸ್ಟ್ ಬರ್ತಾರೆ? ಅಜಯ್. ಇವನು ರಾಹುಲ್. Rahul has scored less than ಅಂದ್ರೆ ಯಾರು? Manish ಅಲ್ವಾ? Next Manish scored more. Manish scored point. Manish scored more point as Ajay. ಅಂದ್ರೆ ಅಜಯ್ ಮನೀಶ್ ಅನ್ನೋನು ಅಜಯ್ ಗಿಂತ ಜಾಸ್ತಿ ಮಾರ್ಕ್ಸ್ ತಗೊಂಡಿರ್ತಾನೆ. ಅಂದ್ರೆ ಅಜಯ್ ಇಲ್ಲಿ ಬರ್ತಾನೆ ಇನ್ನ ಗೊತ್ತಿಲ್ಲ. ಕರೆಕ್ಟಾ? ಇರ್ಲಿ. ಆಮೇಲೆ ವಿಜಯ್ has scored more than ಅಜಯ್. ವಿಜಯ್ ಅನ್ನೋನು ಏನ್ ಮಾಡ್ತಾನೆ? ಕಡಿಮೆ. ಹಂಗಾದ್ರೆ ನೋಡಿ, ಕಡಿಮೆ ಮನೀಶ್ ಏನಾಗ್ತಾನೆ ಮ್ಯಾಲೆ ಇರ್ತಾನೆ. ಹಾಗಾದ್ರೆ ವಿಜಯ್ ಇಲ್ಲಿ ಬರ್ತಾರೆ. ವಿಜಯ್ ಇಲ್ಲಿ ಬರ್ಬೋದು. ಒಂದು ನಿಮಿಷ ಇನ್ನ ಇದೆ. ವಿಜಯ್ ಇಲ್ಲಿ ಬರ್ಬೋದು. ವಿಜಯ್ has scored more than ಅಜಯ್ ಅಲ್ವಾ? ಇಲ್ಲಿ ಬರ್ಬೋದು ಅಜಯ್. ಅರ್ಥ ಆಯ್ತಾ? ಅಥವಾ ಇವನು ಇಲ್ಲಾದ್ರೂ ಬರ್ಬೋದು. ಅರ್ಥ ಆಯ್ತು? ನಮ್ಗೆ ಗೊತ್ತಿಲ್ಲ ಎಕ್ಸಾಕ್ಟ್ ಆಗಿ
ಬರ್ಬೇಕಾ ಇಲ್ಲ ಇವನೇ ಇಲ್ಲಿ ಹೋಗ್ಬೇಕಾ? ಅರ್ಥ ಆಯ್ತಾ? ಕ್ವಶನ್ ಅಲ್ಲಿ ಏನ್ ಕೇಳಿದಾರೆ, ಎರಡರಲ್ಲೂ ಎರಡನೇನು ಬರೀಬಹುದು ನಾವು. ಅಜಯ್, ಮನೀಶ್, ರಾಹುಲ್, ವಿಜಯ್, ಅಜಯ್. ಇದಾರಿದು ಅದು ಅಜಯ್ ಇಲ್ಲ ಫಸ್ಟ್ ಮನೀಶ್ ಬರ್ತಾರೆ, ಆಮೇಲೆ ವಿಜಯ್ ಬರ್ತಾರೆ, ಅಜಯ್ ಇರಪ್ಪ ಒಂದು ನಿಮಿಷ. ನಾವು ಇಲ್ಲಿ ಬೇರೆ ಅಜಯ್ ಹ್ಯಾಸ್ ಸ್ಕೋರ್ಡ್ ಮೋರ್ ಪಾಯಿಂಟ್ ದೆನ್ ರಾಹುಲ್. ಅಜಯ್ ಫಸ್ಟಾ, ಆಮೇಲೆ ರಾಹುಲ್, ಆಮೇಲೆ ರಾಹುಲ್ ಹ್ಯಾಸ್ ಸ್ಕೋರ್ಡ್ ಲೆಸ್ ದೆನ್ ಮನೀಶಾ. ರಾಹುಲ್ ಹ್ಯಾಸ್ ಸ್ಕೋರ್ಡ್ ಲೆಸ್ ದೆನ್ ಮನೀಶ್. ಇಲ್ಲಿ ಮನೀಶ್ ಮನೀಶ್ ಇಲ್ಲ, ರಾಹುಲ್ ಇಲ್ಲ. ಆಮೇಲೆ ಮನೀಶ್ ಸ್ಕೋರ್ ಮೋರ್ ಪಾಯಿಂಟ್ ದೆನ್ ಅಜಯ್. ಅಜಯ್ ಇಲ್ಲೇ ಇದ್ದಾರಲ್ಲ. ಮನೀಶ್ ಸ್ಕೋರ್ಡ್ ಮೋರ್ ಪಾಯಿಂಟ್ ದೆನ್. ಕರೆಕ್ಟ್ ಆಗಿದ್ಯಾ? ಆಗ ಮನೀಶ್ ಏನಾಗ್ತಾರೆ, ಇಲ್ಲಿ ಬರ್ತಾರೆ. ಮನೀಶ್ ಇಲ್ಲಿ ಬರ್ತಾರೆ, ಇಲ್ಲಿ ಅಜಯ್ ಬರ್ತಾರೆ. ಆಯ್ತಾ? ವಿಜಯ್ ಸ್ಕೋರ್ ಮೋರ್ ದೆನ್ ಅಜಯ್. ವಿಜಯ್ ಸ್ಕೋರ್ ಮೋರ್ ದೆನ್ ಅಜಯ್ ಅಂದ್ರೆ ವಿಜಯ್ ಅನ್ನೋರು ಅಜಯ್ಗಿಂತ ಜಾಸ್ತಿ ಮಾರ್ಕ್ಸ್ ತಾಂತಿದ್ದಾರೆ. ಹಾಗಾದ್ರೆ ಬಟ್ ಮನೀಶ್ ಗಿಂತ ಕಡಿಮೆ. ಇಲ್ಲಿ ಯಾರು ಬರ್ತಾರೆ? ವಿಜಯ್ ಬರ್ತಾರೆ. ಹಾಗಾದ್ರೆ ಹೂ ಅಮಂಗ್ ದ ಫಾಲೋಯಿಂಗ್ ಇಸ್ ಹೈಯೆಸ್ಟ್ ಮಾರ್ಕ್ಸ್ ತಾಂತಿರೋದು ಯಾರು? ಮನೀಶ್. ಮನೀಶ್ ಆನ್ಸರ್. ಆಯ್ತಾ? ಇಷ್ಟ ಇದೆ, ಅವ್ರು ಇಷ್ಟೇ ಇಟ್ಕೊಂಡು ಎಲ್ಲರೂ ಸ್ವಲ್ಪ ಅದನ್ನೇ ಹೇಳ್ತಿದ್ದಾರೆ. ಅವಕ್ಕ ಅಟ್ಲೀಸ್ಟ್ ಅಂಕಲ್ ಇಷ್ಟೇ ಇರೋದನ್ನ ನೋಡಿದೀವಿ ಮೇಡಮ್, ಇಷ್ಟೇ ಹಾಕಿರೋದು ಅನ್ನ ಎಷ್ಟು ಬೇರೆ ಗೊತ್ತಲ್ಲ. ನಿಜ ಇಷ್ಟು ಕಾಂಪು ಆದ್ಮೇಲೆ ಕಾಂಟ್ರವರ್ಸಿ ಮಾಡ್ಕೊಂಡು ಅದು ಕಾಂಗ್ರೆಸ್ ಅನ್ನ ಇನ್ನೂ ಇಷ್ಟಿದೆ ನಮಗೆ ಇಟ್ಟಿರ್ತಾರೆ. ಇವ್ರು ಅಷ್ಟು ಗೊತ್ತಾಗಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ. ಆಯ್ತಾ? A B C D and E, they are 5 businessmen. P is rich than E. P is rich than E and not rich than C. D is rich than C. A is not richest of them all. ಅಂದ್ರೇನು? ಏನಾಗಿರ್ತಾರೆ? ಎಲ್ಲರಿಗಿಂತ ರಿಚ? Not the rich, not the richest of all, but the richest of the 5 is richest.
ಡಿ ಆನ್ಸರ್. ಎ ಈಸ್ ಎ ಬಿ ಸಿ ಡಿ ಇ ಇರ್ತಾರೆ, ಅದರಲ್ಲಿ 5 ಜನ ಬಿಸ್ನೆಸ್ ಮ್ಯಾನ್ಸ್ ಇರ್ತಾರೆ. ಅದರಲ್ಲಿ ಬಿ ಈಸ್ ರಿಚರ್ ದೆನ್ ಇ ಅಂದ್ರೆ ಏನು, ಬಿ ಬಂದು ತುಂಬಾ ಶ್ರೀಮಂತ ಯಾರಿಗಿಂತ, ಈಗಿಂತ. ಆದರೆ ಸಿ ಗಿಂತ ಏನಲ್ಲ, ಹಾಗಾದ್ರೆ ಸಿ ಇಲ್ಲಿ ಬರ್ತಾರೆ. ಡಿ ಈಸ್ ರಿಚೆಸ್ಟ್ ದೆನ್ ದಿ ಸಿ ಅಂದ್ರೆ ಸಿ ಗಿಂತ ಸಾಹುಕಾರ ಡಿ ಅಂತ ಹೇಳ್ತಾ ಇದ್ದಾರೆ. ಎ ಈಸ್ ನಾಟ್ ರಿಚೆಸ್ಟ್ ದೆನ್ ದಿ ಅಮೌಂಟ್ ಅಂದ್ರೆ ಇವರೆಲ್ಲರಿಗಿಂತ ರಿಚೆಸ್ಟ್ ಅಲ್ಲ, ನಾಟ್ ದೆನ್ ದ ರಿಚೆಸ್ಟ್ ಆಫ್ ಆಲ್ ಅಂದ್ರೆ ಎಲ್ಲರಿಗಿಂತನೂ ಅಲ್ಲ, ಯಾರು ಕೆಳಗೋ ಇದ್ದಾನೇನೋ ಅಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಎ ಎಲ್ಲಿ ಬರ್ತಾನೆ, ಎ ಇಲ್ಲೂ ಬರ್ಬೋದು, ಇಲ್ಲೂ ಬರ್ಬೋದು, ಇಲ್ಲೂ ಬರ್ಬೋದು, ಇಲ್ಲೂ ಬರ್ಬೋದು, ಇಲ್ಲಿ ಬರಲ್ಲ, ಲಾಸ್ಟ್ ಬರಲ್ಲ. ಈ 3 ಜಾಗದಾಗ ಎಲ್ಲಿ ಬೇಕಾದ್ರೂ ಬರ್ಬೋದು ಎ. ಹಾಗಾದ್ರೆ ಹೂ ಇಸ್ ಲಾಸ್ಟ್ ಕೇಳಿದ್ರೆ ಕನ್ಫ್ಯೂಷನ್ ಆಗ್ತಿತ್ತು. ಏನ್ ಕೇಳಿದ್ದಾರೆ, ಎಲ್ಲರಿಗಿಂತ ಸಾಹುಕಾರ ರಿಚೆಸ್ಟ್ ಯಾರು, ರಿಚೆಸ್ಟ್ ಎ ಈಸ್ ನಾಟ್ ರಿಚೆಸ್ಟ್ ದೆನ್ ಆಲ್. ಆಯ್ತಾ, ನಾಟ್ ದೆನ್ ರಿಚೆಸ್ಟ್ ದೆನ್ ಆಲ್ ಅಂದ್ರೆ ನೋಡಿ, ಬಡವನು ಹೌದು ಸಾಹುಕಾರನು ಹೌದು. ಎ ಈಸ್ ನಾಟ್ ರಿಚೆಸ್ಟ್ ದೆನ್ ದೆಮ್ ಆಲ್, ನಾಟ್ ದ ರಿಚೆಸ್ಟ್ ದೆನ್ ಆಲ್ ಅಂದ್ರೆ ಒಂದ್ ಸ್ವಲ್ಪ ಜನ ಬಡವನು ಅವನೇ, ಒಂದ್ ಸ್ವಲ್ಪ ಸಾಹುಕಾರನು ಅವನೇ ಅಂತಾನೆ ಹೇಳ್ತಾವ್ರೆ. ಆದ್ರೆ ಇಲ್ಲಿ ಬರ್ತಾನೆ, ಯಾರು ಬರ್ತಾನೆ, ಬಡವ ಪೂರ್ತಿ ಬಡವ ಯಾರು ಕೇಳಿದ್ರೆ ಅವ್ರು ಕನ್ಫ್ಯೂಷನ್ ಆಗ್ತದೆ. ಏನ್ ಕೇಳಿದ್ರು ಸಾಹುಕಾರ ಡಿ. ಇವಾಗ ಎಕ್ಸಾಮ್ ಅಲ್ಲಿ ಅಷ್ಟೊಂದು ಕ್ವಶನ್ ತಲೆ ಕೆಡಿಸ್ಕೊಳ್ಳಂಗಿಲ್ಲ ಅವ್ರಿಗೆ. ಆಯ್ತಾ, ಯಾಕೆ ಇಷ್ಟು ಹೋದ್ರ next question. A group of 6 children, T, K, V, O, M and W. T is faster than, fatter than M. T is fatter than M, but not as fatter as W. Neither K nor W is the fatter whereas V is the thinnest. Who among the fattest among them? ಎಲ್ಲರಿಗಿಂತ ದಪ್ಪ ಯಾರು, ಓಕೆನಾ? ನೋಡೋಣ. T is fatter than M. T is fatter than M ಅಂದ್ರೆ T ದಪ್ಪ ಯಾರಿಂದ M ಗಿಂತ, but not fat as W. ಅಲ್ವಾ? ನೆಕ್ಸ್ಟ್, neither K nor W is fatter than V. Whereas V is the thinnest. ಒಂದೇ ನಿಮಿಷ, ಕ್ವಶನ್ ಏನೋ ಬಿಟ್ಟೋಗಿದೆ, ಒಂದ್ಸತಿ ನಾನು ನೋಡ್ತೀನಿ ನೋಡಿ. ಒಂದ್ಸತಿ ಕನ್ನಡದಲ್ಲಿ ಇರ್ತೀನಿ. ಟಿ, ಕೆ, ವಿ, ಓ, ಎಂ ಮತ್ತು ಡಬ್ಲ್ಯೂ ಎಂಬ 6 ಮಕ್ಕಳ ಗುಂಪಿನಲ್ಲಿ ಟಿಯು ಎಂಗಿಂತ ಹೆಚ್ಚು ದಪ್ಪ, ಆದರೆ ಡಬ್ಲ್ಯೂ ನಷ್ಟು ದಪ್ಪ ಇಲ್ಲ. ಕೆ ಅಥವಾ ಡಬ್ಲ್ಯೂ
ಎಲ್ಲರಿಗಿಂತ ದಪ್ಪ ಇಲ್ಲ, ಕೆ ಮತ್ತೆ ಡಬ್ಲ್ಯೂ ಅನ್ನೋರು ಎಲ್ಲರಿಗಿಂತ ದಪ್ಪ ಇಲ್ಲ. ಅದು ನಾಟ್ ಏನಮ್ಮ? ನೈದರ್ ಕೆ ನಾಟ್. ಹೌದು, ಅಂದ್ರೆ ಅದೇ ಅರ್ಥ ಬರೋದು. ಅವರಿಬ್ರು ಆಯ್ತಾ ದಪ್ಪವಿಲ್ಲ. ವಿ ಯು ಎಲ್ಲರಿಗಿಂತ ತೆಳ್ಳಗಿದ್ದಾನೆ. ವಿನರೇನು ಎಲ್ಲರಿಗಿಂತ ಸಣ್ಣಗಿರ್ತಾನೆ, ತೆಳ್ಳಗಿದ್ದಾನೆ. ಅವರಲ್ಲಿ ಯಾರು ಅತಿ ದಪ್ಪ? ಡಬ್ಲ್ಯೂನ. ಅದರಲ್ಲಿ ಅತಿ ಸಣ್ಣಗೆ ಎಲ್ಲರಿಗಿಂತ ಕೆಳಗೆ ಯಾರು ಇರೋದು ಅಂತ ಹೇಳ್ತಾರೆ? ವಿ. ಹಾಗಾದ್ರೆ ಇನ್ನೊಂದು ಕೆ ಬಂದು ಇಲ್ಲೂ ಬರ್ಬೋದು, ಇಲ್ಲೂ ಬರ್ಬೋದು, ಇಲ್ಲೂ ಬರ್ಬೋದು. ಆಯ್ತಾ? ಇನ್ನೊಂದು ಪಾಯಿಂಟ್ ಏನ್ ಹೇಳಿದ್ದಾರೆ, ಡಬ್ಲ್ಯೂ ನೈದರ್ ಕೆ ಡಬ್ಲ್ಯೂ ಫ್ಯಾಟರ್ ದೆನ್ ಅಂದ್ರೆ ಇವ್ರಿಗಿಂತ ಒಬ್ಬ ದಪ್ಪ ಇದ್ದಾನೆ ಒಬ್ಬ. ಅರ್ಥ ಆಯ್ತಾ? ಕ್ವಶನ್ ಅಲ್ಲಿ ಒಂದು ಪಾಯಿಂಟ್ ಇನ್ನೊಂದ್ಸತಿ ಕೆ ಅಥವಾ ಡಬ್ಲ್ಯೂ ಎಲ್ಲರಿಗಿಂತ ದಪ್ಪ ಇಲ್ಲ, ಎಲ್ಲರಿಗಿಂತ ದಪ್ಪ ಇಲ್ಲ ಅಂದ್ರೆ ನೋಡಿ, ಕೇಳಿ ಎಲ್ಲರೂ ಬರ್ಲಿ. 1 2 3 4 5 ಎಷ್ಟು ಜನ ಇರ್ಬೇಕಾಗಿರೋದು? 6 ಜನ. ಆದ್ರೆ ಯಾರೋ ಒಬ್ರು ಬಿಟ್ಟು ಹೋಗಿದ್ದಾರೆ ಇಲ್ಲಿ. ಯಾರು? ಯಾರು? ಹಾಗಾದ್ರೆ ಓ ಇಲ್ಲಿ ಬಂದ್ರೆ ಇವರಿಬ್ರು ಎಲ್ಲರಿಗಿಂತ ದಪ್ಪ. ಕಂಡೀಷನ್ ಹಾಗಾದ್ರೆ ಫ್ಯಾಟರ್ ಯಾರು? ಅರ್ಥ ಆಯ್ತಾ? ಇದನ್ನ ಅರ್ಥ ಮಾಡ್ಕೊಬೇಕು. ಇದು ನೈದರ್ ಕೆ ನಾಟ್ ಡಬ್ಲ್ಯೂ ಈಸ್ ಫ್ಯಾಟರ್ ದೆನ್ ಆಸ್ ವಿ ಅಂದ್ರೆ ಅವರು ಎಲ್ಲರಿಗಿಂತ ದಪ್ಪ ಇಲ್ಲ ಅಂದ್ರೆ ಯಾರಿಗಾದ್ರೂ ಒಬ್ರಿಗಿಂತ ಅವರು ಸಣ್ಣ ಇರ್ಲೇಬೇಕಲ್ಲ. ಈಗ ಹೆಂಗಾಗುತ್ತೆ? ಡಬ್ಲ್ಯೂ ಕೊಟ್ರೆ ಅವ್ನು ದಪ್ಪ ಅಂತ ಗೊತ್ತಾಗುತ್ತೆ, ಅವ್ನು ಎಲ್ಲರಿಗಿಂತ ದಪ್ಪನಾ? ಆಯ್ತಾ? ಓಕೆ, ಥ್ಯಾಂಕ್ ಯು. ಬೇರೆ ಡೌಟ್ಸ್ ಇದೆಯಾ? ಥ್ಯಾಂಕ್ ಯು.